ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಂದ್ರೆ ಹೊಸ ಕನಸುಗಳು ಈಡೇರುವಂತ ಒಂದು ಕಾಲ. ಹಾಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಅಂದ್ರೆ ಹೊಸ ವರ್ಷ ಪ್ರಾರಂಭ ಆಗಿದೆ ಅಂತಾನೆ ಅರ್ಥ. ಹಾಗಾದರೆ ಈ ಒಂದು ಯುಗಾದಿ ಕಳೆದ ನಂತರ ಕನ್ಯಾ ರಾಶಿಯಲ್ಲಿ ಇರುವಂತಹ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಗ್ರಹ ಸಂಚಾರದ ಬಗ್ಗೆ ನಾವು ನೋಡೋದಾದ್ರೆ ಶನಿ ಮಾರ್ಚ್ನಲ್ಲಿ 7ನೇ ಮನೆಗೆ ಪದಾರ್ಪಣೆ ಮಾಡುತ್ತಾನೆ. ಅಂದ್ರೆ ಇದು ಕಂಟಕ ಶನಿಯ ಒಂದು ಕಾಲ ಅಂತಾನೆ ಕರಿಬಹುದು. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ಅದು ಪಾಠ ಕಲಿಸ್ಲಿಕ್ಕೆ ಬರ್ತಾ ಇದೆ ಅಂತ ಅರ್ಥ. ಇನ್ನು ಗುರು ಜೂನ್ ವರೆಗೂ 10ನೇ ಮನೆಯಲ್ಲೇ ಇರುತ್ತಾನೆ. ಆಮೇಲೆ 11ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಲಾಭ ಸ್ಥಾನ ಜಾಸ್ತಿ ಆಗುತ್ತೆ ಅಂತ ಅರ್ಥ. ನೀವು ಗುರುವಿನ ಬಲದಿಂದ ನಿಮ್ಮ ಶನಿಯ ಕಾಟ ಅರ್ಧಕ್ಕೆ ಅರ್ಧ ಕಡಿಮೆ ಆಗುತ್ತದೆ. ರಾಹು 6ನೇ ಮನೆಯಲ್ಲಿ ಇರೋದ್ರಿಂದ ಶತ್ರುಗಳ ಒಂದು ಕಾಟ ಧೂಳಿಪಟ ಮಾಡ್ತೀರಾ. ಕೇತು 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಆಧ್ಯಾತ್ಮಿಕದ ಮೇಲೆ ಮನಸೆಳೆಯುವಂಥದ್ದು. ಇವರ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಜೂನ್ ನಂತರ ನಿಮ್ಮ ಇನ್ಕಮ್ ಸಡನ್ ಆಗಿ ರೈಸ್ ಆಗುವಂಥದ್ದು. ನಿಂತು ಹೋಗಿರ್ತಕ್ಕಂಥ ಹಣ, ಬರಬೇಕಾಗಿರ್ತಕ್ಕಂಥ ಪ್ರಮೋಷನ್ ಎಲ್ಲದೂ ಸಹ ನಿಮ್ಮ ಕೈ ಸೇರುವಂಥದ್ದು. ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಇದು ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಆದರೆ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ಯಾರನ್ನೂ ಸಹ ನಂಬಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಆಫೀಸ್ ನಲ್ಲಿ ನಿಮ್ಮ ಡಿಮ್ಯಾಂಡ್ ಹೆಚ್ಚಾಗುತ್ತದೆ. ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಜಾಗಕ್ಕೆ ವರ್ಗಾವಣೆ ಆಗುವಂಥದ್ದು. ಅಕೌಂಟ್ಸ್, IT ಫೀಲ್ಡ್, ಟೀಚಿಂಗ್ ಫೀಲ್ಡ್ ಅಲ್ಲಿ ಇರುವಂತವರಿಗೆ ಈ ಒಂದು ವರ್ಷ ಉತ್ತಮವಾಗಿದೆ. ನಿಮ್ಮ ಹಾರ್ಡ್ ವರ್ಕಿಗೆ ಹೈಯರ್ ಅಥಾರಿಟಿಗಳಿಂದ ಅತಿ ಹೆಚ್ಚು ಮನ್ನಣೆ ಸಿಗುವಂಥದ್ದು. ಇನ್ನು ವ್ಯವಹಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ನಿಮ್ಮ ಹಳೆ ಕಸ್ಟಮರ್ ಮತ್ತೆ ವಾಪಸ್ ಬರುವಂಥದ್ದು. ಹೊಸ ಟೆಕ್ನಾಲಜಿಗಳನ್ನ ಗಳಿಸಿ ವ್ಯಾಪಾರನ ಅಪ್ಗ್ರೇಡ್ ಮಾಡುವಂತ ಯೋಗಗಳಿದೆ. ಆದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಸಣ್ಣ ಪುಟ್ಟ ಏರುಪೇರು, ಕಿರಿಕಿರಿಗಳು ಸಂಭವಿಸುವಂತ ಸಾಧ್ಯತೆಗಳು ಬಹಳ ಇದೆ. ವ್ಯವಹಾರದಲ್ಲಿ ಪಾರದಕ್ಷತೆ ಇರಲಿ. ಅಕ್ಟೋಬರ್ ನಂತರ ಒಳ್ಳೆಯ ಲಾಭ ನಿಮ್ಮ ಜೇಬು ಸೇರುವಂತದ್ದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಪ್ರೇಮಿಗಳಿಗೆ ಜೂನ್ ನಂತರ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು. ಮನೆಯಲ್ಲಿ ಒಪ್ಪಿಗೆ ಸಿಗುವಂತ ಚಾನ್ಸಸ್ ಗಳಿದೆ. ಸಿಂಗಲ್ಸ್ ಆಗಿರೋರಿಗೆ ಮನಸ್ಸಿಗೆ ಒಪ್ಪುವಂತ ಒಂದು ಒಳ್ಳೆ ವ್ಯಕ್ತಿಯ ಪ್ರವೇಶ ಆಗುತ್ತದೆ. ಇನ್ನು ಕುಟುಂಬದಲ್ಲಿ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವಂತದ್ದು. ಆದರೆ ಸಂಗಾತಿಯ ಆರೋಗ್ಯದ ಮೇಲೆ ಕಾಳಜಿ ಇರಲಿ. ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ಮಾಡುವುದನ್ನು ಬಿಟ್ಟು ಬಿಡಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಿ, ಯೋಗ ಮತ್ತು ಜ್ಞಾನ ಮಾಡೋದ್ರಿಂದ ನಿಮ್ಮ ಆತಂಕಗಳು ದೂರವಾಗುತ್ತದೆ. ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಸಮಸ್ಯೆಗಳಿಂದ ಜಾಗರೂಕರಾಗಿರಿ. ಇವರ ಒಂದು ಅದೃಷ್ಟ ಸಂಖ್ಯೆ ಮತ್ತು ಬಣ್ಣದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 5 ಮತ್ತೆ 7. ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಹಸಿರು ಮತ್ತೆ ಬಿಳಿ. ಇವರಿಗೆ ಒಂದು ಶುಭ ದಿನ ಅಂತ ಹೇಳಿದ್ರೆ ಬುಧವಾರದಂದು ಗಣಪತಿ ದೇವನಿಗೆ ಪೂಜಿಸಿದರೆ ಇವರ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಯಶಸ್ಸಿನ ಹಾದಿ ಸುಗಮವಾಗಲು ನಾನು ಹೇಳುವಂತ ಈ ಒಂದು ಸಣ್ಣ ಕೆಲಸ ಮಾಡಿ. ಪ್ರತಿ ಬುಧವಾರ ಗಣಪತಿಗೆ ಗರಕೆಯನ್ನು ಅರ್ಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಸಹಾಯ ಮಾಡಿ. ವಿಷ್ಣು ಸಹಸ್ರನಾಮನ ಪಠನೆ ಮಾಡಿ, ಇಲ್ಲಾಂದ್ರೆ ಕೇಳಿ. ಒಟ್ಟಾರೆ 2026 ಕನ್ಯಾ ರಾಶಿಯವರಿಗೆ ಒಂದು ಸಮೃದ್ಧಿ ಆಗಿರ್ತಕ್ಕಂಥ ವರ್ಷ. ಪ್ಲಾನಿಂಗ್ ಸರಿಯಾದ ದಾರಿಯಲ್ಲಿ ಮಾಡಿದರೆ ಗೆಲುವು ನಿಮ್ಮದೇ. ನಿಮ್ದು ಕೂಡ ಕನ್ಯಾ ರಾಶಿ ಆಗಿದರೆ ಓಂ ಗಂ ಗಣಪತಿ ಎಂದು ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ರೀತಿಯಲ್ಲಿ ವಿಡಿಯೋ ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳಾಗಿರ್ತಕ್ಕಂಥ ಯಾವುದೇ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಮದುವೆಯಲ್ಲಿ ಸಮಸ್ಯೆ, ಆರೋಗ್ಯದಲ್ಲಿ ತೊಂದರೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ನೀಡಿ. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಅಥವಾ ಫೋನ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದ.